ಹೀಗಾಯ್ತು? ಅದಕ್ಕೆ ಗೊತ್ತಿಲ್ಲ, ನನಗೆ ಹೇಗೆ ಗೊತ್ತಾಗ್ಬೇಕು? ಅದನ್ನ ನೆಲ ಮೇಲೆ ಇಟ್ಟರೆ ಸಾಕು, ಲಬೋ ಲಬೋ ಅಂತ ಬಡ್ಕೊಳ್ಳೋಣ ಆಗ್ತಿದೆ. ಅಯ್ಯೋ ಏನಮ್ಮ ನನ್ನ ಮುದ್ದಿನ ಸೊಸೆ, ಸ್ವಲ್ಪ ಬಲ್ತೀಯಾ? ಹಾಬಿ, ವಾಟ್ ಹ್ಯಾಪನ್? ಪಾದ ತುಂಬಾ ನೋವ್ತಿದೆ ರೀ. ಎಲ್ಲಿ ಸ್ವಲ್ಪ ವಾಕ್ ಮಾಡಿ. ಹಾಬಿ, ವೈ ಕುಂಟಿಂಗ್? ಕುಂಟಿಂಗ್ ಅಲ್ಲ ರೀ, ನೋವಿಂಗು. ನೀವು ಒಂದೇ ಕರಲ್ಲಿ ಜಾಸ್ತಿ ನಡೆದಿದ್ದೀರಾ ಅನ್ಸುತ್ತೆ. ಚೆನ್ನಾಗಿ ಹೇಳ್ಬಿಟ್ಟಿ ಅಮ್ಮ. ನಡೆಯುವಾಗ ಎರಡೂ ಕಾಲು ಉಪಯೋಗಿಸಿ ತಾನೇ ನಡೆಯೋದು. ನನ್ನ ಮಗ ಏನು ಒಂಟಿ ಕಾಲಲ್ಲಿ ಜಗಲ್ಕೊಂಡು ಹೋಗಿದ್ನ? ಮತ್ತೆ ಒಂದೇ ಫೀಟ್ ಯಾಕೆ ನೋವು? 1 ಫೀಟ್ ನೋವಲ್ಲ, 1 ಮೀಟರ್ ನೋವು. ಕರ್ಕೊಂಡು ಹೋಗಿ ಡಾಕ್ಟರ್ ತೋರಿಸ್ಕೊಂಡು ಬಾಮ್ಮ. ನೋ, ಇವತ್ತು ನನಗೆ ಮಹಿಳಾ ಸಂಘದಲ್ಲಿ ಹೆಣ್ಣಿನ ಕಣ್ಣೀರು ಓರೆಸು ಅನ್ನೋ ಕಾರ್ಯಕ್ರಮ ಇದೆ. ಆ ಪ್ರಾಜೆಕ್ಟ್ ನಾವು ಎಲ್ಲಾ ಏರಿಯಾಗಳಲ್ಲೂ ಮಾಡ್ತಾ ಇದೀವಿ. ಅಲ್ಲಿಗೆ ಟಿವಿಯವರು ಪ್ರಸ್ತವರು ಬರ್ತಾ ಇದ್ದಾರೆ. ನಿನ್ನ ಗಂಡ ಕಣ್ಣೀರು ಹಾಕ್ತಾ ಇದ್ದಾನೆ. ಅತ್ತೆ, ನಮ್ದು ಹೆಣ್ಣಿನ ಕಣ್ಣೀರು ಒರೆಸು ಅನ್ನೋ ಕಾರ್ಯಕ್ರಮ. ಗಂಡನ ಕಣ್ಣೀರು ನಮ್ ಲಿಮಿಟ್ಸ್ ಬರಲ್ಲ. ಕಾಲ್ ನೋವು ಅಂತ ಕಣ್ಣೀರ್ ಹಾಕ್ತಿರೋ ಮೊದಲನೇ ಗಂಡಸು ನೀವೇ ಅನ್ಸುತ್ತೆ. ಏನು ಹಚ್ಕೊಂಡ್ರೆ ಈ ತೈಲ ಹಚ್ಚಿದ್ರೆ ಕಾಲ್ನ ಹೋಗುತ್ತೆ. ಬನ್ನಿ ಹಚ್ತೀನಿ. ನನ್ನ ಮಗಳ ಸೇವೆನ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದೀಯ. ನೀನಾದ್ರೂ ಈ ಮನೆ ಸೊಸೆ ಆಗಬಾರ್ದಿತ್ತ? ಅವ್ರ ತೈಲ ಬರೋದು ಅಂತ ಬರೀ ಹೇಳ್ಬಿಟ್ರೆ ಬರಲ್ಲ, ಭಾಗ್ಯ ಕಾರ್ಯಗತ ತರಬೇಕು. ಹಾಗಂತ ಅವಳು ಬರೀನಿ, ನಾನು ಕಾರ್ಯಗತ ಮಾಡ್ತೀನಿ. ಅಣ್ಣಯ್ಯ, ಕಾಲ್ ನೋವು ಇವಾಗ ಹೇಗಿದೆ? ಕಾಲು ಇದ್ದಲ್ಲೇ ಇದೆಯಮ್ಮ, ತುಂಬಾ ನೋವ್ತಿದೆ. 3 ದಿನ ಆದ್ರೂ ಕಡಿಮೆ ಆಗೋ ಲಕ್ಷಣನೇ ಕಾಣ್ತಿಲ್ಲ. ಸ್ವಲ್ಪ ಒತ್ತೇನಮ್ಮ? ನಾನು ನಿನ್ ಕಾಲ್ ಒತ್ಬೇಕಾ? ನಿನ್ ಹೆಂಡತಿ ಕರ್ಬಿಟ್ಟು ಒತ್ತಿಸ್ಕೊ. ಜಾಜಿ ಅವರೇ, ಅಲ್ಲಿ ಎಷ್ಟೊಂದು ಜನ ಹೆಂಗಸರು ಕಣ್ ತುಂಬಾ ನೀರ್ ಹಾಕೊಂಡ್ಬಿಟ್ರು. ಎಲ್ಲರ ಖರ್ಚಿ ತೊಯ್ದು ತೊಪ್ಪೆ ಆಗೋಯ್ತು. ಎಸ್, ಪ್ರತಿಯೊಂದು ಹೆಣ್ಣಿನ ಕಣ್ಣೀರು ಒರೆಸೋದೆ ನನ್ನ ಏಮ್ ಅಂಡ್ ಗೋಲ್. ಎಲ್ಲೋ ಹೊಡೆಯೋ ಗೋಲನ್ನ ಮನೆಯಲ್ಲೇ ಹೊಡಿಬಹುದಲ್ಲಮ್ಮ. ಕಾಲು ತುಂಬಾ ನೋವ್ತಿದೆ. ನನಗೂ ಓಡ್ ಕೇಳೋರು ಯಾರು ಇಲ್ವೇ? ಯಾಕೆ ಹಬಿ, ಡಾಕ್ಟರ್ ಹತ್ರ ಹೋಗ್ಲಿಲ್ವಾ? ಹೋಗಿದ್ದೆ. ಇದು ಕಾಲು ಪಾದದ ಮಿಸ್ಟೇಕ್ ಅಲ್ಲ, ಕಾಲು ಉಳುಕಿದೆ. ಬಿಸಿನೀರಿಂದ ಶಾಖ ಕೊಟ್ಕೊಳ್ಳಿ, ಸರಿ ಹೋಗುತ್ತೆ. ಇಲ್ಲಾಂದ್ರೆ ಯಾರಾದ್ರೂ ಒತ್ತಿಸ್ಕೊಳ್ಳಿ ಅಂದ್ರು. ಸ್ವಲ್ಪ ಒತ್ತೀರಾ? ನಾನು ನಿಮ್ ಕಲ್ಲನ್ನ ಟಚ್ ಮಾಡದ? ನೋ, ನೆವರ್. ಏನಮ್ಮ, ಗಂಡನ ಕಾಲು ಒತ್ತದೆ, ಇನ್ಯಾರ ಕಾಲನ್ನ ಒತ್ತಕೊಯ್ತೀಯ? ಅತ್ತೆ, ಕಾಲು ಒತ್ತದೆಲ್ಲ ಓಲ್ಡ್ ಟ್ರೆಡಿಷನ್. ಐ ಡೋಂಟ್ ಲೈಕ್ ಇಟ್. ಏನ್ರಿ, ಗಂಡನ ಕಾಲು ಒತ್ತಿದ್ರೆ ಅವಮಾನನ? ಇದನ್ನೆಲ್ಲ ಬಿಟ್ಟು ಹೆಂಡತಿ ಆದವಳು ಗಂಡನ ಪಾದ ಸೇವೆ ಮಾಡ್ಬೇಕಮ್ಮ. ನೋ ಪಾದ, ನೋ ಸೇವೆ, ನಥಿಂಗ್ ಡೂಯಿಂಗ್. ನನ್ನ ಜೀವನದಲ್ಲಿ ಬರೀ ನಥಿಂಗೇ ಆಗೋಯ್ತು. ಸಮಥಿಂಗ್ ಏನೂ ಇಲ್ಲ. ಜಾಜಕ್ಕೆ ನಾಳೆ ಹೆಣ್ಣಿನ ಕಣ್ಣೀರು ಒರೆಸೋ ಕಾರ್ಯಕ್ರಮ ಎಲ್ಲೆಲ್ಲಿದೆ? 2-3 ಕಡೆ ಇದೆ. ನನ್ ಜೊತೆಗೆ ನೀವು ಬರ್ಬೇಕಾಗತ್ತೆ. ಯಾಕೆ ಜಾಜಕ್ಕೆ? ಯಾರಾದ್ರೂ ಹಾರ ಹಾಕಿ ಶಾಲ್ ಹೊತ್ತಿ ಸನ್ಮಾನ ಮಾಡಿದಾಗ ಅದನ್ನೆಲ್ಲ ತರೋದಿಕ್ಕೆ ಯಾರಾದ್ರೂ ಬೇಕಲ್ಲ. ಹಂಗತ್ತೆ, ಮುಂದಿನ ಸಲ ಹಳ್ಳಿಗೆ ಜಾತ್ರೆಗೆ ಅಂತ ಬರ್ತಿಯಲ್ಲ, ಆಗ ಕುರಿಗಳನ್ನ ಬಿಟ್ಟು ಗುಂಬಿಸ್ಬಿಡ್ತೀನಿ. ಮಾತೋರ್ಸ ರಂಗಮ್ಮ, ಇವತ್ತು ನನ್ನ ಹೆಂಡತಿನ ಮಲ್ಗೋಕೆ ಬಿಡಲ್ಲ. ಶೌಟಿಂಗ್. ಅಕ್ಕ ಪಕ್ಕದವ್ರು ಏನಾದ್ರು ಕೇಳಿಸ್ಕೊಂಡ್ರೆ ನನ್ ಬಗ್ಗೆ ತಪ್ಪು ತಿಳ್ಕೊಳ್ಳಲ್ವೇನ್ರಿ? ಕಾಲ್ ತುಂಬಾ ನೋವ್ತಿದೆ, ಸ್ವಲ್ಪ ಒತ್ತಿರೇನ್ರಿ? ನೋ, ನೆವರ್. ಚಂಪ ಚಂಬೆಲೆ, ಏನು ಯಜಮಾನ್ರೆ, ಇದು ಕಟ್ಕೊಂಡ್ರೆ ಹೆಂಡತಿ ಮಾಡ್ಬೇಕಾಗಿರೋ ಕೆಲ್ಸ. ನಾನ್ ಮಾಡ್ಬೇಕು ಅಂತಿದ್ರೆ ಮೊದ್ಲು ನನ್ ಕುತ್ತಿಗೆಗೆ ತಾಳಿ ಕಟ್ಟಿ ಆಮೇಲೆ ಎಲ್ಲಾ ಸೇವೆನೂ ಮಾಡ್ತೀನಿ. ಹಬಿ, ಮೊದ್ಲು ಈ ಚಂಪನ ಗೆಟ್ ಔಟ್ ಮಾಡಿಸಿ, ನಾನಿದ್ದೀನಿ. ಚಂಪ ಚಂಬಿಲೆ, ಆಯ್ತು ಬಿಡಿ, ನಾಯಿ ಬಾಲ ಡೊಂಕು ಅನ್ನೋದು ಇಡೀ ಪ್ರಪಂಚಕ್ಕೆ ಗೊತ್ತಿರೋ ವಿಷಯ. ಹಬಿ, ಯು ಡೋಂಟ್ ವರಿ. ಪದವಿಟ್ಲಾ ಕಮ್ಯ. ಹೇಳಿ ಜಾಜಕ್ಕೆ. ಪದವಿಟ್ಲಾ, ಹಬ್ಬಿಗೆ ಕಾಲ್ ತುಂಬಾ ಪೇನ್ ಆಗ್ತಿದೆಯಂತೆ. ಟೇಕ್ ದಿಸ್ 200. ಅವ್ರ ಕಾಲ್ನ ನೀವಿಬ್ರು ಹೇಗ್ ಒತ್ಬೇಕು ಅಂದ್ರೆ, ಹಬಿ ಮನೆಯಿಂದ ಆಚೆ ಕಡೆ ರನ್ ಮಾಡ್ಬೇಕು, ಹಾಗೆ ಒತ್ಬೇಕು. ಇನ್ನು ಮಿಕ್ಕಿದ್ದು ನಾನು ನೋಡ್ಕೋತೀವಿ, ನೀವು ಹೋಗಿ. ಗುಡ್ ನೈಟ್. ಗುಡ್ ನೈಟ್. ಯಾವ ಕಾಲು ನೋವು ಬಾಬಾ? ಈ ಕಾಲು ನೋವು. ಹೌದಾ? ಪಾಪ, ಕೂತ್ಕೊಳ್ಳಿ ನೋಡೋಣ. ಅಯ್ಯೋ, ಒಳ್ಳೆ ರಾಕ್ಷಸರ ಸಹವಾಸ ಆಯ್ತು. ಬಾಬಾ, ಸ್ವಲ್ಪ ಸುಧಾರಿಸ್ಕೊಳ್ಳಿ, ಆಮೇಲೆ ಬಂದು ಹಿಸುಕ್ತೀವಿ. ಮಾತೋರ್ಸ ರಂಗಮ್ಮ, ಮುಂಚೆ 1 ಕಾಲು ನೋವಿತ್ತು, ಇವಾಗ 2 ಕಾಲು ನೋವಾಯ್ತು. ನೋಡ್ಕೊಂಡು ಸುಮ್ನೆ ಇದೆಯಲ್ಲೇ. ಮೊದ್ಲೇ ನಾನು ಹೇಳ್ತಾ ಇಲ್ವಾ, ನಿಮ್ ಮಗನ ನಾನು ಕೊಟ್ಟು ಮದ್ವೆ ಮಾಡಿ ನಾನ್ ಇಂಥವೆಲ್ಲ ನೋಡ್ಕೋತೀನಿ ಅಂತ. ನನ್ ಮಾತಲ್ಲಿ ಕೇಳ್ತೀರಾ ನೀವು? ಇದರಲ್ಲ ನಿಮ್ ಮುತ್ತಿನ ಸೊಸೆ, ಅವ್ರಿಗೊಂದ್ ಮಾತು ಹೇಳಿ ಬಂದ್ ಕಾಲು ಒತ್ಲಿ. ಅವಳು ನನ್ನ ಮಾತು ಎಲ್ಲಿ ಕೇಳ್ತಾಳಿಗೆ? ಇವಳು ಹೆಣ್ಣಿನ ಕಣ್ಣೀರನ್ನ ಒಲಿಸ್ತಾಳ.
ನಾನು ಒಂದು ಹೆಣ್ಣು ಅನ್ನೋದನ್ನ ಮರೆತು ಬಿಟ್ಟಿದ್ದಾಳೆ. ಹ್ಯಾಗ್ ಜ್ಞಾಪಿಸ್ತೀನಿ ನೋಡು. ನನ್ನ ಮಗನ ಸಟ್ಟನ ನನ್ನ ನೋಡಕ್ ಆಗ್ತಿಲ್ಲ ಕಡೆ. ಚಂಪ, ಅದ್ಯಾವ್ದೋ ಸ್ಪೀಕರ್ ಇದೆಯಲ್ಲ, ಅದನ್ನ ಮನೆಗೆ ಫಿಕ್ಸ್ ಮಾಡು. ಗಂಡು ಗಲಿಗಳ ಏನ್ರೋ ನಿಮ್ ತೋರು? ಅದು ಮನೆಗೆ ಬೀದಿ ನಾಯಿ ಬಂದಿತ್ತು, ಈಗ ತಾನು ಓಡಿಸಿದೀನಿ ಬಿಡಿ. ದೀಪ ಹರಿಸಿ ತೆಪ್ಪ ಪಿತ್ಕೊಳ್ಳಿ. ಕರೆಂಟ್ ಹೋಯ್ತಾ? ಇಲ್ಲ, ನಾನೇ ಫ್ಯೂಸ್ ಕಿತ್ತಾಕಿದ್ದೀನಿ. ಜಾಜಿ ಅವರೇ, ಜಾಜಿ ಅವರೇ, ಓ ಬನ್ನಿ ಬನ್ನಿ, ನಾನು ನಿಮ್ಗೆ ಕಾಯ್ತಾ ಇದ್ದೆ. ಜಾಜಿ, ನಿನ್ನೆ ಕಾರ್ಯಕ್ರಮ ತುಂಬಾ ಚೆನ್ನಾಗಿತ್ತು. ಹೆಣ್ಣಿನ ಕಣ್ಣೀರು ಒರೆಸೋ ಕಾರ್ಯಕ್ರಮ ಅದ್ಭುತವಾಗಿತ್ತು. ಈ ವಿಷಯ ರಾಜೇಶ್ವರಿಗೆ ಗೊತ್ತಾಗ್ಲೇಬೇಕು. ನಾನು ಇಂಥ ಕಾರ್ಯಕ್ರಮನ ಮಾಡ್ತಾ ಇದೀನಿ, ಎಲ್ಲರ ಕಣ್ಣೀರನ್ನು ಓರಿಸ್ತಾ ಇದೀನಿ ಅಂತ. ಈ ವಿಷಯ ರಾಜೇಶ್ವರಿಗೆ ಗೊತ್ತಾದ್ರೆ ಹಾಗೆ ಹೊಟ್ಟೆ ಊರ್ಕೊಂಡ್ಬಿಡ್ತಾರ್ರಿ. ಎಲ್ಲಿಗೆ ಹೊರಟ್ರೆ? ಪಲ್ಲು, ಎಲ್ಲಿಗಾದ್ರೂ ಹೊಡ್ಬೇಕಾದ್ರೆ ಎಲ್ಲಿಗೆ ಹೊಡ್ರಿ ಅಂತ ಕೇಳ್ಬಾರ್ದು, ಕಾಮನ್ ಸೆನ್ಸ್ ಇಲ್ವೇ ನಿಮಗೆ? ನಾನು ಹೆಣ್ಣಿನ ಕಣ್ಣೀರು ಒರೆಸೋ ಅನ್ನೋ ಕಾರ್ಯಕ್ರಮಕ್ಕೆ ಹೋಗ್ತಾ ಇದೀನಿ. ಈ ಮಂತ್ ಏನಿಲ್ಲ ಅಂದ್ರೂ ಕೊನೆ ಪಕ್ಷ 100 ಹೆಣ್ಮಕ್ಳ ಕಣ್ಣೀರಾದ್ರೂ ಒರೆಸ್ಲೇಬೇಕು. ಚಂಪ ಇರ್ಬೇಕು. ನಾನ್ ಯಾಕ್ರಿ ಅಳ್ಳಿ? ಮತ್ತಿನ್ಯಾರೇ ಅಳ್ತಿರೋದು? ಅದು ನಮ್ಮತ್ತೆ ತುಂಬಾ ದುಃಖದಿಂದ ಅಳ್ತಾ ಇದಾರೆ. ಹಾಗಿದ್ರೆ ಬಂದ್ರೆ ಹೋಗ್ ನೋಡೋಣ. ಅಯ್ಯೋ, ಏನಾಯ್ತು? ಯಾಕೆ ಅಳ್ತಾ ಇದ್ದೀರಾ? ಈ ನಿಮ್ ಅಳುಗೆ ಕಾರಣ ಏನು? ಅದು ಅವರಿಗೆ ತುಂಬಾ ದುಃಖ ಆಗಿದೆ. ಅಳು ಅನ್ನೋದು ಎಲ್ಲ ಕಡೆಯಿಂದನೂ ಒತ್ತರಿಸ್ಕೊಂಡು ಬರ್ತಾ ಇದೆ. ನಾವ್ ಯಾಕೆ ಅಳ್ತಾ ಇದಾರೆ ಅಂತ ಅವ್ರಿಗೆ ಹೇಳ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಇದಕ್ಕೆಲ್ಲ ಜಾಜಿ ಅವರೇ ಕಾರಣ. ತಮ್ಮ ಮಗನ್ ಕಾಲಿಗೆ ಇಷ್ಟೆಲ್ಲ ತೊಂದರೆ ಆಗಿದ್ರು ಅವ್ರು ಏನೂ ಮಾಡ್ತಿಲ್ಲ ಅಂತ ದುಃಖ ಪಡ್ತಿದ್ದಾರೆ. ನೀವೆಲ್ಲ ಇನ್ನೂ ಇಲ್ಲೇ ಇದ್ರೆ ಅವ್ರಿಗೆ ಇನ್ನೂ ದುಃಖ ಜಾಸ್ತಿ ಆಗುತ್ತೆ. ನಿಮ್ ಬಾಡಿಗೆ ನಿಮ್ ಕೆಲಸ ನೋಡ್ಕೊ ಹೋಗಿ. ಸಮಾಧಾನ ಮಾಡಕ್ ನಾನು ಇದೀನಲ್ಲ, ಹೋಗಿ. ಪದ್ಮಿನಿ, ಅಲ್ಲಿ ನೋಡ್ರೆ ಅಮ್ಮ ಅಳ್ತಾ ಇದಾರೆ, ಇಲ್ಲಿ ನೋಡ್ರೆ ಮಗ ಅಳ್ತಾ ಇದಾರೆ. ಪಾಂಡುರಂಗ ಅವ್ರೆ, ಏನಾಯ್ತು? ಮನುಷ್ಯನಿಗೆ ಪಾದ ಇರ್ಲೇಬಾರ್ದು, ಇದ್ರೂ ನೋವಿರ್ಲೇಬಾರ್ದು. ನನ್ನ ಪಾದ ತುಂಬಾ ನೋವ್ತಿದೆ, ಸ್ವಲ್ಪ ಒತ್ತೀರಾ? ನಾನ್ ರೆಡಿ, ಹೋಗೋಣ. ಲೇ ಜಾಜಿ, ಅಲ್ಲಿ ನಿಮ್ ಮತ್ತೆ ಅಳ್ತಿದ್ದಾರೆ, ಇಲ್ಲಿ ಪಾಂಡುರಂಗ ಅವ್ರು ಅಳ್ತಿದ್ದಾರೆ. ಮೊದ್ಲು ನಿಮ್ ಮನೆಯವ್ರ ಕಣ್ಣೀರ್ನ ಒರೆಸೋ ಬದ್ಲು ರಸ್ತೆಯಲ್ಲಿ ಯಾರ್ದೋ ಕಣ್ಣೀರ್ ಒರೆಸ್ತೀನಿ ಅಂತ ಹೊರಟಿದ್ಯಲ್ಲ, ಇದು ಸರಿನಾ? ಮನೇಲಿ ಸೇವೆ ಮಾಡ್ಕೊಂಡು ಕೂತಿದ್ರೆ ಆಚೆ ಕಡೆ ಇರೋದು ಗೊತ್ತಾಗಲ್ಲ. ಸಮಾಜ ಸೇವೆನ ಯಾವತ್ತೂ ಆಚೆ ಕಡೆನೇ ಮಾಡ್ಬೇಕು. ಪಬ್ಲಿಕ್ ಸೇವೆ ಈಸ್ ಪರಮಾತ್ಮನ್ ಸೇವೆ. ಆದ್ರೆ ನಮ್ಗೆ ಇಷ್ಟ ಆಗ್ತಾ ಇಲ್ಲ. ಈಗೇನು ನನ್ ಜೊತೆ ಬರ್ತಿರೋ ಇಲ್ವೋ? ನಮ್ಮ ಪ್ರಾಣಗೂ ಬರೋದಿಲ್ಲ. ಮೊದ್ಲು ನಿಮ್ ಮನೆಯವ್ರ ಕಣ್ಣೀರ್ನ ಒರೆಸು, ಆಮೇಲೆ ಬೇರೆಯವ್ರ ಕಣ್ಣೀರು. ಬನ್ರಿ. ಹೊರಕ್ ಬಂದಿದ್ದೀರಾ, ಸ್ವಲ್ಪ ಕಾಲು ಒತ್ತೀರಾ? ಗೊತ್ತಲ್ಲ, ತುಳಿತೀನಿ. ಮಾ ಹೊಸ ನಿಂತ್ಕ ಹೆಂಗದ್ ಮತ್ತೆ? ಅವ್ರಿಗೇನಾಗಿದೆ? ಚೆನ್ನಾಗಿ ಇದಾರಲ್ಲ. ಅಯ್ಯೋ, ಬೆಳಗ್ಗೆ ಸಾನೆ ಅಳ್ತಾ ಇದ್ರು. ಆ ವಿಷಯ ನಿನಗಂಗ್ ಗೊತ್ತು? ಒಂದ ತರಕಾರಿ ಕೊಡವ ಅಂತ ನಿಮ್ ಅಂತಕ್ ಹೋಗಿದ್ದೆ. ಆ ಅಮ್ಮ ಗೊಳೋ ಅಂತ ಅಳ್ತಿದ್ರು. ಈ ಅಮ್ಮನ್ ಗಂಡ ಕಾಲ್ ನೋವು ಅಂತ ಲಬ ಲಬ ಅಂತ ಬಾ ಚಚ್ಕತಿದ್ದ. ಒಳ್ಳೆ ಸತ್ತರ್ ಮನೆ ಇದ್ದಂಗಿತ್ತು. ಅಚ್ಚದಿ, ನೀವೆಲ್ಲ ಎಲ್ಲೋಗಿದ್ರಿ? ಹೆಣ್ಣಿನ ಕಣ್ಣೀರು ಒರೆಸು ಅನ್ನೋ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಬಡ್ಕೋಬೇಕು. ನಿಮ್ ಮನೆಗೆ ಲೀಟರ್ ಗಟ್ಲೆ ಕಣ್ಣೀರ್ ಸುಯ್ತಾವೆ. ಆ ಕಣ್ಣೀರ್ ಹಸದ್ ಬಿಟ್ಬಿಟ್ಟು ಹೊರಗಡೆ ಹೋಗಿದ್ಯಾ? ನಿಮ್ಗೆ ಏನಾದ್ರು ಮುಚ್ಚಳ ಕಡ್ದೈತ? ಮೊದ್ಲೋಗಿ ನಿಮ್ ಅತ್ತೆ ಸೇವೆನು ನಿಮ್ ಗಂಡನ ಸೇವೆನು ಮಾಡು. ಮಗನ ಮದುವೆ ಮಾಡ್ಕೊಂಡು ಸೊಸೆ ಮನೆಗ್ ತರೋದು ಸಂಸಾರಕ್ಕೆ ಹೊಸ ಸಹಾಯ ಆಗ್ಲಿ ಅಂತ. ನೀನೇನು ಊರ್ ತನ ಕದ್ದು ದೊಡ್ಡ ಬೋಳೆಗೌಡ ಅಂತ ಅನ್ಸ್ಕೋಬೇಡ. ನೀನ್ ಹೋಗಿದ್ಯಲ್ಲ, ಯಾಕೆ ಅಳ್ತಿದಾರೆ ಅಂತ ಕೇಳ್ಬೇಕು. ನಾ ಕೇಳ್ದೆ ಬಿಟ್ಬಿಡ್ತೀನ? ಏನ್ ವಿಚಾರ ಅಂತ ಕೇಳ್ದೆ. ನಿಮ್ ಅತ್ತೆ ನಿನ್ ಪಟವ ತೋರ್ಸಿ ಆಕಾಶ ನೋಡಿ ಗೊಳೋ ಅಂತ ಹತ್ಬಿಟ್ರು. ಅಂದ್ರೆ ನಮ್ಮ ಮನೆ ವಿಷಯ ಎಲ್ಲ ನಿನಗೆ ಗೊತ್ತಾಗಿದೆ ಅಂತ ಆಯ್ತು. ಅಯ್ಯೋ ಬಿಡಿ ಸ್ವಾಮಿ, ನನ್ಗೇನು ಇಡೀ ಏರಿಯಾಗೆ ಗೊತ್ತಾಗಿದೆ ನಿಮ್ ಮನೆ ಸಮಾಚಾರ. ನಿಮ್ ಅತ್ತೆ 3 ದಿವಸದಿಂದ ಗೊಳೋ ಅಂತ ಹೇಳ್ತಿದ್ದಾರೆ. ಅವ್ರ ಕಣ್ಣೀರ್ ಒರ್ಸೋದ್ ಬಿಟ್ಟು ನೀವ್ ಅದೇನೋ ಕಣ್ಣೀರ್ ಒರ್ಸೋ ಕಾರ್ಯಕ್ರಮ ಅಂತ ಹೊರಗಡೆ ಹೋಗಿದ್ದೀರಾ. ಮುಂದೇನಾಗುತ್ತೆ ಅಂತ ಹೊಸ ಯೋಚನೆ ಮಾಡು. ಮುಂದೆ ಏನಾಗ್ಬೋದು? ಪ್ರಿಯ ವೀಕ್ಷಕರೇ, ಇದು ಹೆಣ್ಣಿನ ಬಾಳು ಕಣ್ಣೀರು ಕಾರ್ಯಕ್ರಮ ಅಲ್ಲ, ಗಂಡಿನ ಬಾಳು ಕಣ್ಣೀರು ಕಾರ್ಯಕ್ರಮ. ಈ ಮನೆ ಪರಿಸ್ಥಿತಿ ನೋಡಿ ದಯವಿಟ್ಟು ನೀವು ಅಳ್ಬೇಡಿ. ಜಾಜಿ ಅವರು ಹೆಂಗಸರು ಕಣ್ಣೀರು ಓಡಿಸುವಂತ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಪಾಳೆಗಾರರ ಕುಟುಂಬದಲ್ಲಿ ಅಳು ಇದೆ. ಈ ಕುಟುಂಬದ ಯಜಮಾನ್ರನ್ನ ಮಾತಾಡ್ಸೋಣ ಬನ್ನಿ. ಸರ್, ನಿಮ್ಮ ಹೆಸರು? ಪಾಂಡ್ರಂಗ ಗಂಡುಗಲಿ.
ಎಡಗೈ ಎತ್ತಿದ್ರೆ ವೀರ ಕೇಸರಿ, ಬಲಗೈ ಎತ್ತಿದ್ರೆ ವೀರ ಮದಕರಿ. ನೋಡಿ ಪಾಪ ಕೈ ಎತ್ತಕ್ಕೂ ಶಕ್ತಿ ಇಲ್ಲ, ಅಷ್ಟು ಅಳ್ತಾ ಇದ್ದಾರೆ. ವೀಕ್ಷಕರೇ, ಇವರು ಗಂಡುಗಲಿ ವಂಶದ ಹಿರಿತಲೆ ರಂಗಮ್ನವರು. ಅವ್ರು ನಮ್ಮ ದುಃಖವನ್ನ ಲಯಬದ್ಧವಾಗಿ ತೋಡಿರಾಗ್ದಲ್ಲಿ ತೋಡ್ಕೊಳ್ತಾ ಇದ್ದಾರೆ. ಅಮ್ಮ, ನಿಮ್ಮ ಈ ದುಃಖಕ್ಕೆ ಕಾರಣ ಏನು? ಅವ್ರು ಹೇಳ್ತಿದ್ದಾರೆ ಅವ್ರ ಈ ದುಃಖಕ್ಕೆ ಕಾರಣ ಅವ್ರ ಸೊಸೆ ಜಾಜಿ ಅವರು ಅಂತ. ಹೀಗೆ ನಿರಂತರವಾಗಿ ಅಳೋದೇ ಆಗ್ಲಿ ನಗೋದೇ ಆಗ್ಲಿ ತುಂಬಾನೇ ಕಷ್ಟ ಇದೆ. ಅವ್ರ ಈ ದುಃಖಕ್ಕೆ ಕಾರಣ ಏನು ಅನ್ನೋದನ್ನ ನಾನು ನಿಮ್ಗೆ ಸ್ವಲ್ಪ ಹೊತ್ತಿನ ನಂತರ ತಿಳಿಸ್ಕೊಡ್ತೀನಿ. ಅಲ್ಲಿ ತನಕ ಇವರು ಸ್ವಲ್ಪ ಸುಧಾರಿಸ್ಕೊಳ್ಳಿ. ನಾನೇನಾದ್ರೂ ಮಾತಾಡ್ಬೋದಾ? ಮೈಕ್ ಇರೋದೇ ಮಾತಾಡಕ್ಕೆ, ಮಾತಾಡಿ. ನಮ್ಮ ಯಜಮಾನ್ರ ಪಾಠ ತುಂಬಾ ನೋವಾಗ್ತಾ ಇದೆ. ಆದ್ರೆ ಜಾಜಿಯವರು ಅವ್ರು ಸೇವೆ ಮಾಡೋದಕ್ಕೆ ಒಪ್ಕೊಳ್ತಾನೆ ಇಲ್ಲ. ಅದಕ್ಕೆ ಪಾಪ ಅಳ್ತಿದ್ದಾರೆ. ನಮ್ಮ ಅತ್ತೆ ಮೈಕ್ ಹುಷಾರಿಲ್ಲ. ಅವರು ಈ KRS ಡ್ಯಾಮ್ ತುಂಬಿದೆಯಲ್ಲ, ಹಂಗೆ ಎದೆ ತುಂಬಾ ಅಳು ತುಂಬ್ಕೊಂಡ್ಬಿಟ್ಟಿದ್ದಾರೆ. ಎದೆ ತುಂಬಿಗೂ ನಾಡುವೆನು ಇಂದು ನಾನು, ಆ ಕಾರ್ಯಕ್ರಮ ಇದು. ಅಲ್ಲ, ಸಮಾಜ ಸೇವೆ ಮಾಡೋ ಸೊಸೆ ಈ ಮನೇಲಿ ಯಾಕೆ ಸೇವೆ ಮಾಡ್ತಾ ಇಲ್ಲ? ಅಯ್ಯೋ, ಅವ್ರಿಗೆ ಬೇಕಾಗಿರೋದು ಪ್ರಚಾರ, ಮೈಕು, ಹಾರ, ತುರಾಯಿ ಅಷ್ಟೇನೆ. ಪ್ರಚಾರ ಸಿಗುತ್ತೆ ಅನ್ನೋದಾದ್ರೆ ಪತಿದೇವನು ಮಾರ್ಕೊಂಡ್ಬಿಡ್ತಾರೆ. ನೀವಲ್ಲಿ ಹೋಗಿ ಮಾತಾಡದಿದ್ರೆ ಅದು ಇದು ಅದು ಎಲ್ಲ ಹೋಗ್ಬಿಡುತ್ತೆ. ಹೋಗಿ ಮಾತಾಡಿ ಬೇಗ. ಹೆಣ್ಣಿನ ಕಣ್ಣೀರು ಒರೆಸು ಅನ್ನೋ ಕಾರ್ಯಕ್ರಮದಲ್ಲಿ ಈಗಾಗಲೇ ನಾನು 25 ಹೆಣ್ಮಕ್ಳ ಕಣ್ಣೀರನ್ನ ಒರೆಸಿದ್ದೀನಿ. ಅಲ್ಲ ಮೇಡಮ್, ನೀವು ಊರವ್ರ ಕಣ್ಣೀರೆಲ್ಲ ಒರೆಸ್ತಾ ಇದ್ದೀರಾ, ಆದ್ರೆ ನಿಮ್ಮ ಮನೇಲೆ ಧಾರಾಕಾರವಾಗಿ ಕಣ್ಣೀರ್ ಹರಿತಾ ಇದೆ, ಇಲ್ಲಿ ಯಾಕೆ ಒರೆಸ್ತಾ ಇಲ್ಲ? ಅದು ನಾನು ಹೊರಗಡೆ ಸಮಾಜ ಸೇವೆ ಮಾಡೋದ್ರಲ್ಲಿ ತುಂಬಾ ಬ್ಯುಸಿ ಆಗಿದ್ದೀನಿ. ಹಾಗಲ್ಲ ಮೇಡಮ್, ನಿಮ್ ಸ್ವಂತ ಗಂಡ, ನಿಮ್ ಸ್ವಂತ ಅತ್ತೆ ಅಳ್ತಿರುವಾಗ ನೀವು ಬೇರೆಯವ್ರ ಕಣ್ಣೀರ್ ಒರೆಸ್ತಾ ಇದ್ದೀರಾ ಅಂದ್ರೆ ಜನರು ನಿಮ್ ಬಗ್ಗೆ ಹಗುರವಾಗಿ ಮಾತಾಡಲ್ವಾ? ರಾಜೇಶ್ವರಿ ನಿಮ್ ಬಗ್ಗೆ ಅಪಪ್ರಚಾರ ಮಾಡಲ್ವಾ? ಜಾಜಿ ಅವರೇ, ಟೌನ್ ಹಾಲ್ ಮೀಟಿಂಗ್ ಇದೆ, ಮರಿಬೇಡಿ, ನಡೀರಿ. ನೋಡಿ ಮೇಡಮ್, ನಮ್ ಜಾಜಕ್ಕೆ ಸಿಕ್ಕಾಪಟ್ಟೆ ಬಿಸಿ ಆಗ್ಬಿಟ್ಟಿದೆ ಇತ್ತೀಚೆಗೆ ಅವರು. ಆಮೇಲೆ ಸರ್, ಇದ್ರ ಬಗ್ಗೆ ನೀವೇನಾದ್ರೂ ಹೇಳಕ್ ಇಷ್ಟಪಡ್ತೀರಾ? ನಾನೇನು ಹೇಳೋದು? ನನ್ನ ಹೆಂಡತಿಗೆ ಪಾದನೂ ಕಾಣಿಸ್ತಿಲ್ಲ, ನನ್ನ ಕಣ್ಣೀರು ಕಾಣಿಸ್ತಿಲ್ಲ. ನನ್ನ ಕಣ್ಣೀರು ಒರೆಸೋದಕ್ಕೆ ಯಾರೂ ಇಲ್ವೇ? ನೀವು ಸ್ವಲ್ಪ ಒರೆಸ್ತೀರಾ? ಇಂಥ ದುಃಖಕರ ಸನ್ನಿವೇಶ ನೋಡಿ ನಿಮ್ ಕಣ್ಣಲ್ಲೂ ನೀರ್ ಬರ್ತಿದ್ಯಾ? ಮೊದ್ಲು ಆ ಜಾಜಿಯನ್ನ ಹಿಂಬಾಲಿಸೋ, ಸತ್ಯಾಂಶ ಏನು ಅಂತ ಗೊತ್ತಾಗುತ್ತೆ. ಸರಿ ಸರಿ, ಬನ್ನಿ ಬನ್ನಿ. ಜಾಜಕ್ಕೆ ಮನೆಯಿಂದ ಫೋನ್ ಬಂದಿತ್ತು. TV10 ಅವರು ಮೈಕು ಮತ್ತೆ ಕ್ಯಾಮ್ರಾನ ಹಿಡ್ಕೊಂಡು ನಿಮ್ಮನ್ನ ಹುಡ್ಕೊಂಡು ಬರ್ತಾ ಇದಾರಂತೆ. ವಾಟ್, TV10 ಅವರು ನನ್ನನ್ನ ಫಾಲೋ ಮಾಡ್ತಿದಾರಾ? ಹೌದು ಜಾಜಿ ಅವರೇ, ನೀವು ಎಲ್ಲೆಲ್ಲಿ ಯಾರ್ಯಾರ ಕಣ್ಣು ಒರೆಸ್ತೀರಾ, ನಿಮ್ಮ ಸಮಾಜ ಸೇವೆ ಮತ್ತು ಮನೆಯಲ್ಲಿರೋ ಪರಿಸ್ಥಿತಿ ಎರಡನ್ನು ಕಂಪೇರ್ ಮಾಡಿ ನಿಮ್ಮ ಜನ್ಮನ ಜಾಲಾಡ್ತಾರಂತೆ. ಏನಮ್ಮ ಪಲ್ಲು? ಅಮ್ಮನ ಕಣ್ಣೀರ್ ಒರೆಸೋ ಕಾರ್ಯಕ್ರಮ ಇಟ್ಕೊಳ್ಳೋ ಬದಲು ಬೇರೆ ಯಾರ್ದೋ ಕಣ್ಣೀರ್ ಒರೆಸೋಕೆ ಹೊರಟಿದಾರಲ್ಲ. ನಿಮ್ಗೆ ನಮ್ಮ ಅಮ್ಮ ಮುಖ್ಯನಾ ಅಥವಾ ಕಣ್ಕಂಡ್ ಹೆಂಗಸರು ಮುಖ್ಯನಾ? ಈಗ ಮಾತಾಡ್ತೀಯ? ನನಗೆ ಇದು ಬೇರೆ ಅಲ್ಲ, ನಮ್ಮ ಅತ್ತೆ ಬೇರೆ ಅಲ್ಲ. ಯಾಕಮ್ಮ ಹಂಗ್ ಕೊಡ್ದೆ? ಆಡ ಮತ್ತು ನರ್ತ ಬಿಡುವೇನಪ್ಪ. ನಾನು ಹೇಳಿದ ಹಾಗಲ್ಲಮ್ಮ. ಹೆಣ್ಣು ಕೊಟ್ಟಂತೆ ಕಣ್ಣು ಕೊಟ್ಟು ದೇವ್ರಿದ್ದಾಗೆ. ನೀನೇನು ಯೋಚನೆ ಮಾಡ್ಬೇಡ. ಹೊಸ ಖರ್ಚು ತಗೊಂಬಂದು ನಿಮ್ಮಮ್ಮನ ಕಣ್ಣೀರ್ನ ಹಂಗಂಗೆ ಒರೆಸ್ಬಿಡ್ತೀನಿ. ಜಾಜಿ ಅವರೇ, ನಿಮ್ ಎಡಗೈ ಹೋದ್ರೆ ಯಾಕೆ ಬೇಜಾರು ಮಾಡ್ಕೊತೀರಾ? ನಿಮ್ಮ ಬಲಗೈ ನಾನು ಇಲ್ಲೇ ಇದ್ದೀನಿ. ಏನಾಯ್ತು ಜಾಜಿ ಅವರೇ? TV10 ಅವ್ರು ಬರ್ತಾ ಇದಾರೆ. ಪ್ರಿಯ ವೀಕ್ಷಕರೇ, ಜಾಜಿ ಅವರು ಇಲ್ಲಿ ಬೇರೆಯವ್ರ ಕಣ್ಣೀರ್ನ ಒರೆಸ್ತಾ ಇದ್ದಾರೆ. ಮನೆಯಲ್ಲಿ ಬಾಂಬ್ ಬಿದ್ರು, ಹೆಣ ಬಿದ್ರು ಇವ್ರಿಗೆ ಯೋಚನೆನೇ ಇಲ್ಲ. ಇಂಥ ಒಂದ್ ಸೊಸೆ ಮನೆಯಲ್ಲಿದ್ರೆ ಆ ಸಂಸಾರ ಚೆನ್ನಾಗಿ ಉದ್ಧಾರ ಆಗುತ್ತೆ. ಇಂಥ ಕೆಲ್ಸಕ್ಕೆ ಕುಮ್ಮಕ್ ಕೊಡ್ತಾರಂತ ಒಂದು ಪೆಡಂಬೂತನ ನಾನು ನಿಮಗ್ ಪರಿಚಯ ಮಾಡಿಸ್ಕೊಡ್ತೀನಿ. ಈ ಮನುಷ್ಯನ್ಗೆ ಮಸಾಲೆ ದೋಸೆಗೆ ಅಂತ 200 ರೂಪಾಯಿ ಕೊಟ್ರೆ ಸಾಕು, ಮಾಡಬಾರದ್ ಮನೆ ಹಾಳು ಕೆಲಸನೆಲ್ಲ ಮಾಡ್ಬಿಡ್ತಾನೆ. ಬನ್ನಿ, ನಿಮ್ ಹೆಸರೇನು? ಬಂದಾಗೆಲ್ಲ ನನ್ನ ಹೆಸರು ಕೇಳ್ತಿರಲ್ಲ, ಯಾಕೆ ನಿಮ್ಗೆ ಗೊತ್ತಿಲ್ವಾ? ಲೈವ್ ಟೆಲಿಕಾಸ್ಟ್ ಆಗ್ತದೆ, ಹುಷಾರಾಗಿ ಮಾತಾಡಿ. ನನ್ನ ಹೆಸರು ಪದ್ದು ಅಲಿಯಾಸ್ ಪದ್ಮನಾಭ ಅಂತ. ನನಗೆ ಮದುವೆ ಹಾಳಾಗೋಗ್ಲಿ, ಇನ್ನೂ ಮುಂಜಿ ಕೂಡ ಆಗಿಲ್ಲ. ಏನೀಗ? ಗಂಜಿಗೆ ದಾರಿ ಮಾಡ್ಕೊಳ್ಳಿ, ಮುಂಜಿ ತಾನಾಗೆ ಆಗುತ್ತೆ. ನಾವೀಗ ಅರ್ಜೆಂಟಾಗಿ ಕಣ್ಣೀರು ಒರೆಸೋ ಕಾರ್ಯಕ್ರಮಕ್ಕೆ ಹೋಗ್ತಾ ಇದೀವಿ. ಬನ್ನಿ ಜಾಜಿ ಅವರೇ. ಪ್ರಿಯ ವೀಕ್ಷಕರೇ, ನೋಡಿದ್ರಲ್ಲ ಜಾಜಿ ಮತ್ತೆ ಪದ್ದು ಕ್ಯಾಮ್ರಾಗ್ ಮುಖ ಕೊಡದೆ ಹೇಗ್ ಮಿಸ್ ಆದ್ರು ಅಂತ. ಇವ್ರೆಂತ ಸಮಾಜ ಸೇವಕಿ ಇರ್ಬೋದು ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ. ಕ್ಯಾಮ್ರಾ ಪರ್ಸನ್ ದಾಮು ಜೊತೆ ನಾನ್ ತಮ್ಮು, TV10 ಬೆಂಗಳೂರು. ನಾನು ಅಂತೋಳಲ್ಲ. ನಾನು ಇಷ್ಟೊತ್ತು ಕಂಡಿದ್ ಕನ್ಸ. ಜಾಜಿ ಅವರೇ, ಮಧ್ಯ ರೋಡಲ್ಲಿ ನಿಂತ್ಕೊಂಡು ನಾನು ಅಂತವಳಲ್ಲ ಅಂದ್ರೆ ಜನ ತಪ್ಪು ತಿಳ್ಕೊಳ್ತಾರೆ. ನಡೀರಿ ಹೋಗೋಣ. ಜಾಜಿ ಅವರೇ,
ಜಾಜಿ ಅವರೇ, ಹೇಳಿ ಪದ್ಮಜ. ಅಯ್ಯೋ ಜಾಜಿ ಅವರೇ, ಪತ್ರಿಕೆ ತುಂಬಾ ನಿಮ್ ವಿಷಯನೇ ರೀ. ಹಾ ಹೌದಾ, ಅದ್ ಏನ್ ವಿಷಯ ಅಂತ ನೀವೇ ಹೇಳ್ಬಿಡಿ, ನನ್ಗೆ ಓದೋಷ್ಟು ಟೈಮ್ ಇಲ್ಲ. ರಾಜೇಶ್ವರಿ ನಿನ್ ಬಗ್ಗೆ ಕೆಟ್ಟದಾಗಿ ಆರ್ಟಿಕಲ್ ಬರ್ತಿದ್ದಾಳೆ. ಅತ್ತೆಗೆ ಹಿಂಸೆ ಕೊಡುವಂತ ಸೊಸೆ ಬೇರೆ ಎಲ್ಲೂ ಇಲ್ಲ, ಅದಿರೋದು ಪಾಂಡುರಂಗ ಅವ್ರ ಮನೆಯಲ್ಲಿ ಅಂತ ಹೇಳ್ತಿದ್ದಾಳೆ. ಓ ಮೈ ಗಾಡ್, ನಾನು ಅತ್ತೆಗೆ ಟಾರ್ಚರ್ ಕೊಡ್ತೀನಂತ? ಮೊದಲು ನಿಮ್ಮ ಅತ್ತೆನ ಒಳ್ಳೆ ಡಾಕ್ಟರ್ ತೋರಿಸಿ. ಡಾಕ್ಟ್ರ ಏನಕ್ಕೆ? ಅವ್ರ ಅಳುಗೆ ಕಾರಣ ಏನು ಅಂತ ಮೊದಲು ತಿಳ್ಕೊ. ಇಡೀ ಸಮಾಜನೇ ನಿನ್ನ ಅಬ್ಸರ್ವ್ ಮಾಡ್ತದೆ, ಅದ್ರ ಮೇಲೆ ನಿನ್ನಿಷ್ಟ. ಬನ್ರಿ. ರಂಗಮ್ಮನವ್ರೆ, ಯಾಕಂತ ಇದ್ದೀರಾ? ಸೊಸೆ ಬೈದ್ರು ಅಂತಲಾ? ಅಲ್ವಾ? ಓ, ನಿಮಗೂ ನಿಮ್ಮ ಸೊಸೆಗೂ ಫೈಟಿಂಗ್ ಆಯ್ತಾ? ಓ, ನಿಮ್ಮ ಸೊಸೆ ಮಕ್ಕಳಾಗ್ಲಿಲ್ಲ ಅಂತಲಾ? ಅಯ್ಯೋ, ಅಲ್ಲಮ್ಮ, ನೀವೀಗ ಹೇಳ್ತಾ ಇದ್ದೀನಿ, ನನಗೆ ಯಾಕೆ ಗೊತ್ತಾಗಬೇಕು, ಏನು ಅಂತ ಹೇಳಿ. ನಮ್ಮ ಅತ್ತೆಯವರು ಅವ್ರ ಸೊಸೆ ಕೊಡ್ತಾ ಇರೋ ಕಾಟಕ್ಕೆ ಜಜ್ಜಿ ಬಜ್ಜಿ ಹಾಕ್ಬಿಟ್ಟಿದ್ದಾರೆ. ಏನೇ ಆಯ್ತು ನಿನ್ ಕಾಲು? ತುಂಬಾ ನೋವ್ತಿದೆ, ಯಾಕೆ ಅಂತ ಗೊತ್ತಿಲ್ಲ. ಇದೇ ಯೋಚನೆಯಲ್ಲಿ ನಮ್ಮ ಅಮ್ಮಂಗೆ ಮಾತು ನಿಟ್ಟು ಹೋಗಿ ಬರೀ ಅವಳು ಮಾತ್ರ ಬರ್ತಿದೆ. ಅಲ್ಲಯ್ಯ, ನಾನೀಗ ನಿನ್ನ ಪರೀಕ್ಷೆ ಮಾಡ್ಬೇಕಾ ಇಲ್ಲ ನಿಮ್ಮ ತಾಯಿನ ಪರೀಕ್ಷೆ ಮಾಡ್ಬೇಕಾ? ಡಾಕ್ಟ್ರೆ, ಒಂದು ಪಾದ ಹೋದ್ರೆ ಇನ್ನೊಂದು ಪಾದ ಇರುತ್ತೆ, ಒಂದು ತಾಯಿನ ಕಳ್ಕೊಂಡ್ರೆ ಇನ್ನೊಂದು ತಾಯಿ ಸಿಗಲ್ಲ, ಅದಕ್ಕೆ ತಾಯಿನೇ ಪರೀಕ್ಷೆ ಮಾಡಿ. ಎಂಥ ಮಗನಯ್ಯ, ತಾಯಿಗೆ ತಕ್ಕ ಮಗ. ಈ ಖುಷಿನಲ್ಲಿ ಇವತ್ತು ನೀನು ಕೊಡೋ ಫೀಸ್ನಲ್ಲಿ 10% ರಿಬೇಟ್ ಕೊಡ್ತಾ ಇದ್ದೀನಿ. ಫೀಸ್ ಕೊಟ್ರೆ ತಾನೇ ರಿಬೇಟ್ ಕೊಡೋದು. ನಿಮ್ಗೇನಾಯ್ತು? ಇವ್ರು ಹೇಳೋದು ನೋಡಿ ನಮ್ ಸತ್ತು ತಾಯಿ ಜ್ಞಾಪಕ ಬಂದ್ಬಿಡ್ತಮ್ಮ. ನಿಮ್ ತಾಯಿಗೆ ಏನಾಗಿತ್ತು? ಅವ್ರಿಗೆ ಏನೂ ಆಗಿರ್ಲಿಲ್ಲಮ್ಮ. ನನ್ನ ಹೆಂಡತಿ ಮಾತು ಕಟ್ಕೊಂಡು ಅವ್ರಿಗೊಂದು ಮಾತು ಬೈದ್ಬಿಟ್ಟೆ. ಅವರು ಊಟನೂ ಬಿಟ್ಟು ಪ್ರಾಣನೂ ಬಿಟ್ಟು. ನಮ್ಮ ಅಮ್ಮಂಗೆ ಏನಾಗಿದೆ? ಮನೋರೋಗನಮ್ಮ. ಇವರಿಗೆ ಮತ್ತೆ ಮಾತು ಬರಬೇಕು ಅಂತಂದ್ರೆ ಸಂತೋಷ ಮೂಡಬೇಕು. ಮನಸ್ಸು ಹೊಗರಾಗಿ ಕಣ್ಣಲ್ಲಿ ಹೊಳಪು ಬಂದಾಗ ಕಾಯಿಲೆ ತಾನೇ ಸರಿ ಹೋಗ್ಬಿಡುತ್ತೆ. ಹೇಗಾದ್ರಾಗೆ ನಿಮ್ಮ ಅತ್ತೆನ ಸ್ವಲ್ಪ ಚೆನ್ನಾಗಿ ನೋಡ್ಕೊಳಮ್ಮ. ಯಾವಾಗ ಏನ್ ಬೇಕಾದ್ರೆ ಆಗ್ಬೋದು. ಯಾವಾಗ ಏನ್ ಬೇಕಾದ್ರೂ ಆಗ್ಬೋದಂದ್ರೆ? ತಲೆ ಕೆಟ್ಟೋರ್ ಸವಾಸ, ಮನೆ ಬಿಟ್ಟು ಹೋಗ್ಬೋದು, ಇಲ್ಲ ಅಂದ್ರೆ ಪ್ರಾಣನೇ ಬಿಟ್ಟು ಹೋಗ್ಬಿಡ್ಬೋದು. ದೇವಸ್ಥಾನಕ್ಕೆ ಹೋಗಿ ಬರ್ತೀರಾ? ಹೋಗ್ಬನ್ನಿ, ಚೆನ್ನಾಗಿ ಪ್ರಾರ್ಥನೆ ಮಾಡ್ಕೊಂಡು ನಿಧಾನವಾಗಿ ಬನ್ನಿ. ಆದಷ್ಟು ಬೇಗ ನಿಮ್ಗೆ ನಿಮ್ ಸೊಸೆಯಿಂದ ಮುಕ್ತಿ ಸಿಗ್ಲಿ, ನಾನು ಈ ಮನೆ ಸೊಸೆಯಾಗಿ ಬರ್ಲಿ ಅಂತ ಚೆನ್ನಾಗಿ ಹರಕೆ ಹೊತ್ಕೊಂಡ್ ಬನ್ನಿ. ಆಯ್ತು, ಬರ್ದಿಡ್ತೀನಿ, ನೀವ್ ಹೋಗಿ ಬನ್ನಿ. ಓ ಮೈ ಗಾಡ್, ಅದು ಬಿಟ್ಲಾ? ಅವಳು ಸ್ವಲ್ಪ ಕೇಳಿಸ್ತಿದ್ಯಾ? ಇಲ್ವಲ್ಲ ಜಾಗಕ್ಕೆ ಕಂಪ್ಲೀಟ್ಲಿ ಸ್ಟಾಪ್. ಅಂದಮೇಲೆ ನಮ್ಮ ಅತ್ತೆಯವ್ರು ಹುಷಾರಾಗಿದ್ದಾರೆ ಅಂತ ಅರ್ಥ. ಏನಮ್ಮ ಪಲ್ಲು ಒಂದು ನಿಮಿಷ ಬಾಂಬ ಇಲ್ಲಿ. ಎಲ್ಲಮ್ಮ ನಮ್ಮ ಅತ್ತೆಯವರು? ಬೆಳಗ್ಗೆಯಿಂದ ಕಾಣಿಸ್ತಿಲ್ಲಪ್ಪ. ಏನ್ ಆಡ ಮಾತುಗೊಂದು ಅರ್ಥ ಬೇಡವಾ? ಮೂರಷ್ಟು ಮಂದ್ಲೆ ಬಿದ್ದಿರ್ತೀಯ. ಅತ್ತೆಯವ್ರೆಲ್ಲಿ ಕೇಳಿದ್ರೆ ನನಗೆ ಗೊತ್ತಿಲ್ಲಪ್ಪ ಅಂತ ಹೇಳ್ತಿಲ್ಲ. ಏನು ಮನೇಲಿ ಕತ್ತೆ ಕಾಯ್ತಿರ್ತೀಯ ನೀನು? ಜಾಜಕ್ಕೆ ಕನ್ನಡ ಓದಕ್ ಬರುತ್ತಾ? ಈ ಲೆಟರ್ ನಿಮ್ಗೇನೆ. ನಾನು ಊರು ಬಿಟ್ಟು ಹೋಗುತ್ತಿದ್ದೇನೆ. ಇದಕ್ಕೆ ನನ್ನ ಸೊಸೆ ಜಾಜಿಯೇ ಕಾರಣ. ರಂಗಮ್ಮ, Oh my God, ಅತ್ತೆ ಮನೆ ಬಿಟ್ಟು ಹೋಗಿದ್ದೀರಾ? ಇದಕ್ಕೆ ಕಾರಣ ನಾನಾ? ನೀವಲ್ದೆ ಮತ್ತಿನ್ ಯಾರ್ರೀ ಕಾರಣ? ಸ್ವಂತ ಅತ್ತೆ ಮನೇಲಿ ಅಳ್ತಾ ಕೂತಿರುವಾಗ ಹೊರಗಡೆ ಇನ್ಯಾರ್ದೋ ಕಣ್ಣೀರ್ ಒರ್ಸಕ್ ಹೋಗಿದ್ರಲ್ಲ, ನಿಮ್ಗೇನಾದ್ರೂ ಬುದ್ಧಿ ಇದೆಯಾ? ಚಂಪಾ, ಬರ್ತಾ ನೀನು ಹೆಡ್ಲಾಂಗ್ ಆಗ್ತಿದ್ಯಾ. ಎಲ್ಲರೂ ಮನೇಲೇ ಇದ್ರೆ ಪಬ್ಲಿಕ್ ಸೇವೆನ ಯಾರೇ ಮಾಡ್ತಾರೆ? ಪಬ್ಲಿಕ್ ಸೇವೆ ಮಾಡೋರು ಮನೆಯಲ್ಲೂ ಸೇವೆ ಮಾಡ್ಬೇಕು. ನಮ್ಮ ಅತ್ತೆ ಅವ್ರ ಕಣ್ಣೀರು ನಿನ್ ಕಣ್ಣೀರು ಎಲ್ರಿ ಕಾಣುತ್ತೆ? ಸ್ವಲ್ಪ ಸುಮ್ಮನೆ ಜಾಜಕ್ಕೆ ಈ ವಿಷಯಕ್ಕೂ ತುಂಬಾ ಸೀರಿಯಸ್ ಆಗೋ ತರ ಕಾಣ್ತಾ ಇದೆ. ನಮ್ಮ ಅತ್ತೆಯವರು ಮನೆ ಬಿಟ್ಟು ಹೋಗಿರೋ ವಿಷಯ ಜನಕ್ಕೆ ಗೊತ್ತಾದ್ರೂ ಪರವಾಗಿಲ್ಲ, ರಾಜೇಶ್ವರಿಗೆ ಏನಾದ್ರು ಗೊತ್ತಾಗ್ಬಿಡ್ತು ಅಂದ್ರೆ ನೀವು ಡಮ್ಮಿ ಅಭ್ಯರ್ಥಿ ಆಗ್ಬಿಡ್ತೀರಾ. ಪತ್ತು ಬಿಟ್ಲ, ನೀವ್ ಏನ್ ಮಾಡ್ತಿರೋ ಬಿಡ್ತೀರೋ ನನಗೆ ಗೊತ್ತಿಲ್ಲ. ಇಮಿಡಿಯೇಟ್ ಆಗಿ ಅತ್ತೆನ ಹುಡ್ಕೊಂಡು ಮನೆ ಕರ್ಕೊಂಡ್ ಸುಮ್ಮನೆ ಕರ್ಕೊಂಬರಕ್ಕಾಗತ್ತಾ? ನಿಮ್ಗೆ ಹೋಗಿದ್ರೆ ನಂಗೆ ಗೊತ್ತಿಲ್ವಾ? ಟೇಕ್ ದಿಸ್ ಅಂಡ್ ಗೋ. ಲೇ ಚಂಪಾ, ಏನೇ ಮಾಡ್ತಿದ್ಯಾ? ನಮ್ಮ ಯಜಮಾನ್ರ ಕಾಲ್ಗೆ ಬಿಸಿನೀರ್ ಕಾಪ್ಟ ಕೊಡ್ತಾ ಇದ್ದೀನಿ. ಹಬ್ಬಿ ಕಲ್ಲ ಟಚ್ ಮಾಡದಿರೋ ಹಾಗೆ ಶಾಖ ಕೊಡು. ನೀವು ಸೇವೆ ಮಾಡಲ್ಲ, ಸೇವೆ ಮಾಡೋರ್ಗೂ ಬಿಡಲ್ಲ. ನಿಮ್ಮಂತ ಹೆಂಡತಿರು ಇದ್ಬಿಟ್ರೆ ಇಡೀ ಪ್ರಪಂಚದಲ್ಲಿ ಮಕ್ಕಳೇ ಆಗಲ್ಲ. ಅಮ್ಮ ಮನೆ ಬಿಟ್ಟು ಹೋಗಕ್ಕೆ ನೀವೇ ಕಾರಣ ಅಂತ ಹೇಳ್ತಾ ಇದ್ದಾರೆ. ರಾಮಾಯಣದ ಶೂರ್ಪಣಖಿನ ನಾನು ನೋಡಿರ್ಲಿಲ್ಲ, ನಿಮ್ಮನ್ನ ನೋಡಿದ್ಮೇಲೆ ಅವ್ಳು ಹೇಗಿದ್ಲು ಅಂತ ಗೊತ್ತಾಗ್ತಿದೆ.
ಏನಮ್ಮ ಇವತ್ತು ಅಮ್ಮ ಬೆಳಗ್ಗೆಯಿಂದ ಕಾಣಿಸ್ತಿಲ್ಲ. ಅವ್ರೇನ್ ಚಿಕ್ಕ ಹುಡುಗಿನೇನಮ್ಮ, ಮಾತೆತ್ತಿದ್ರೆ ಸಾಕು ಪುಸ್ಕು ಪುಸ್ಕು ಅಂತ ಮನೆ ಬಿಟ್ಟು ಹೋಗ್ತಾನೆ ಇರ್ತಾರೆ. ನಾವು ಹೋಗಿ ಅವ್ರನ್ನ ರಪ್ಪ ರಪ್ಪ ಕರ್ಕೊಂಡ್ ಬರ್ಬೇಕು. ಓದ್ರೋಗೆ ಬಿಡಮ್ಮ. ಯಾಕಮ್ಮ ಹೊಡ್ದೆ? ಹೆಣ್ಣು ಕೊಟ್ಟ ಅತ್ತೆ. ಕಣ್ಣು ಕೊಟ್ಟ ದೇವರು. ಚಂಪ ಚಂಪ ಬಾರು ಇಲ್ಲಿ. ಏನ? ನಮ್ಮ ಅತ್ತೆಯವರೆಲ್ಲೇ? ನನಗೇನೋ ಗೊತ್ತು. ಅಲ್ಲೋಡು ಚೀಟಿ. ಜೀವನದಲ್ಲಿ ನನಗೆ ಜಿಗುಪ್ಸೆ ಆಗಿದೆ. ನಾನು ಸಾಯಕ್ಕೆ ಹೊರಟಿದ್ದೀನಿ. ಸಾಯೋಕ್ಕೆ ಕಾರಣ ನನ್ನ ಸೊಸೆ ಜಾಜಿ ಜಂಬಲ್ದಿನ್ನು ರಂಗಮ್ಮ. ಓ ಮೈ ಗಾಡ್, ಬರ್ತಾ ಬರ್ತಾ ಇದು ನನ್ ಬುಡಕ್ಕೆ ಬರ್ತಾ ಇದೆ. ಚಪ್ಪ ಹೋಗ್ಬೇಕಾದ್ರೆ ನಮ್ಮ ಮತ್ತೆ ಏನಾರು ಹೇಳ್ಬಿಟ್ಟು ಹೋದ್ರೇನೆ. ನನಗೆ ಕಾಫಿ ಕುಡಿಬೇಕಾದ್ರೆ ಇಲ್ಲಿಂದ ರೈಲ್ವೆ ಸ್ಟೇಷನ್ ಎಷ್ಟು ದೂರ ಇದೆ ಅಂತ ಕೇಳಿದ್ರು ಕಣೋ. ಅಂದ್ರೆ ನಮ್ಮ ಮತ್ತೆ ಮಾತಾಡ್ಬಿಟ್ರು. ಏ ಅಲ್ಲ, ಸನ್ನೆ ಮಾಡಿ ಕೇಳಿದ್ರು. ನಾನ್ ಈಗ ಅರ್ಥ ಮಾಡ್ಕೊಂಡೆ. ಆಮೇಲೆ ಚಿಕ್ಕ ಬುಕ್ಕು ಅಂತ ಹೊರಟೆ ಬಿಟ್ರು. ಹಬಿ ಹಬಿ ಕಮ್ಮಿ. ಏನ್ರಿ ನಮ್ಮ ಗೋಳು? ಹಬಿ, ನಿಮ್ ಮದರು ಮತ್ತೆ ಮನೆ ಬಿಟ್ಟು ಹೋಗಿದ್ದಾರೆ. ಗೋ ಅಂಡ್ ಸರ್ಚ್. ಈ ಅವಸ್ಥೆಯಲ್ಲೂ ಗೋ ಅಂಡ್ ಸರ್ಚ್. ಹೋಗೋದಿದ್ರೆ ಹೋಗಿ, ಇಲ್ಲಾಂದ್ರೆ ಬಿಟ್ಬಿಡಿ. ಮಾತು ರಂಗಮ್ಮ, ಎಲ್ಲಿದ್ದೀಯಮ್ಮ? ನಮ್ಮಮ್ಮ ಮನೆಗೆ ವಾಪಸ್ ಬರ್ದೇ ಇರ್ಲಿ, ಈ ಚೀಟಿನ ಪೊಲೀಸರು ಕೊಡ್ತೀನಿ. ಪ್ರಿಯ ವೀಕ್ಷಕರೇ, ಒಬ್ಬ ಸೊಸೆ ಮನೆಯವ್ರಿಗೆಲ್ಲ ಕಾಟ ಕೊಟ್ಟು ಯಾವ ರೀತಿ ಗೋಳಾಡಿಸ್ತಾಳೆ ಅನ್ನೋದಕ್ಕೆ ಇದು ಒಂದು ಬೆಸ್ಟ್ ಎಕ್ಸಾಂಪಲ್. ಮನೆಯವ್ರಿಗೆಲ್ಲ ಗೋಳಾಡಿಸು, ಬಿಂದಿಗೆ ತುಂಬಾ ಕಣ್ಣೀರ್ ಸುರ್ಸು ಅನ್ನೋ ಕಾರ್ಯಕ್ರಮನ ಜಾಜಿ ಅವರು ಮಾಡ್ತಾ ಇದ್ದಾರೆ. ನೋಡು, ಅದು ಹೆಣ್ಣಿನ ಕಣ್ಣೀರು ಒರೆಸು ಕಾರ್ಯಕ್ರಮ. ಅಲ್ಲ ರೀ, ನಿಮ್ ಮನೆಯವರೇ ಇಷ್ಟೊಂದು ಕಣ್ಣೀರ್ ಹಾಕ್ತಿದ್ದಾರೆ. ಏನ್ರಿ ಮಾತಾಡ್ತಿದ್ದೀರಾ ನೀವು? ಅದು ನನಗೆ ಇವಾಗ ಎಲ್ಲ ಚೆನ್ನಾಗಿ ಅರ್ಥ ಆಗಿದೆ. ಮೊದಲು ಮನೆಯವ್ರ ಕಣ್ಣೀರ್ನ ಒರೆಸ್ಬೇಕು, ಆಮೇಲೆ ಎಲ್ಲರ ಕಣ್ಣೀರ್ನ ಒರೆಸ್ಬೇಕು ಅಂತ. ಸೊ ನಾನು ಆ ಪ್ರಾಜೆಕ್ಟ್ ನ ಡ್ರಾಪ್ ಮಾಡ್ತಾ ಇದ್ದೀನಿ. ಇನ್ಮೇಲೆ ಅದನ್ನೇ ಪಾಲಿಸಿ, ಇಲ್ಲಾಂದ್ರೆ ಗೊತ್ತಲ್ಲ 24 ಗಂಟೆ ಅದನ್ನೇ ಹಾಕಿ ಉಜ್ಜಿ ಬಿಡ್ತೀವಿ. ಏನಮ್ಮ ನನ್ನ ಮುದ್ದಿನ ಸೊಸೆ, ಬುದ್ಧಿ ಬಂತ? ಅತ್ತೆ, ನೀವ್ ಮಾತಾಡ್ತಾ ಇದ್ದೀರಾ? ಮಾತನಾಡದೆ ಇರೋದಕ್ಕೆ ನನಗೇನಾಗಿದೆ ಧಾಡಿ? ಇನ್ಮೇಲೆ ನೀನು ಆ ಕಣ್ಣೀರು ಒರೆಸೋ ಕಾರ್ಯಕ್ರಮಕ್ಕೆ ಹೋಗಬಾರದು. ಹೋದ್ರೆ